ಜಸ್ಟ್ 30 ರೂಪೀಸ್ ಇಂದ ಲೇಸಸ್ ಹಾಗೆ ಜಸ್ಟ್ 100 ರೂಪೀಸ್ ಇಂದ ಫ್ಯಾಬ್ರಿಕ್ ಸಿಗ್ತಾ ಇದೆ ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇರೋ ಜಾಗ ಹುನಾರ್ ಕ್ರಿಯೇಷನ್ಸ್. ಇದು ಬಸವನಗುಡಿಯಲ್ಲಿರೋ ಡಿ.ವಿ. ಗುಂಡಪ್ಪ ರೋಡ್ ಹತ್ರ ಲೊಕೇಟ್ ಆಗಿದೆ. ಎಲ್ಲಾ ತರ ಫ್ಯಾಬ್ರಿಕ್ ಸಿಗುತ್ತೆ, ಕಸ್ಟಮೈಸೇಷನ್ಸ್ ಕೂಡ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲ ಸ್ಟಿಚಿಂಗ್ ಅಂಡ್ ಹ್ಯಾಂಡ್ ವರ್ಕ್ ಕೂಡ ಮಾಡ್ತಾರೆ. ಇದೊಂದು ಆಲ್ ಇನ್ ಒನ್ ಬೋಟಿಕ್ ಅಂತಾನೆ. ಯಾವ ಮೆಟೀರಿಯಲ್ ಬರುತ್ತೆ ಮೇಡಮ್? ಇದು ಟಿಶ್ಯೂ ಮೆಟೀರಿಯಲ್, ಇದೆಲ್ಲ ಹ್ಯಾಂಡ್ ವರ್ಕ್ ಆಗಿರೋದು. ಇದರಲ್ಲಿ ತುಂಬಾ ವೆರೈಟೀಸ್ ಕಲರ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ರೇಂಜು, ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ. 600 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟಿಂಗ್ 600 per meter 600 ರೂಪೀಸ್ ಇದೆ ಐಟಮ್. ಇದೆಲ್ಲ ಪ್ಯೂರ್ ಹ್ಯಾಂಡ್ ವರ್ಕ್ ತರ ಆಗಿರೋದಿದೆ. ಸೊ ಹ್ಯಾಂಡ್ ವರ್ಕ್ ಮಾಡಿಸೋದು ನೆಸಿಟಿ ಇರಲ್ಲ. ಇದು ಆಲ್ರೆಡಿ ಫ್ಯಾಬ್ರಿಕ್ ಅಲ್ಲಿ ಹ್ಯಾಂಡ್ ವರ್ಕ್ ಆಗಿರೋದು ಇರುತ್ತೆ. ಸೊ ಬ್ಲೌಸ್ಗೆ, ಗೌನ್ಗೆ, ಗಾಗ್ರಾಸ್ಗೆ ಎಲ್ಲ ತೊಗೊಂಡ್ಬಿಟ್ಟು ನೀವು ಕಸ್ಟಮೈಸ್ ಮಾಡಿಸ್ಬೋದು. ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್, ಬೇರೆ ಬೇರೆ ವೆರೈಟಿ. ಇದೆಲ್ಲ ಟಿಶ್ಯೂ ಮೇಲೆ ಆಗಿರೋದು. ಇದೆಲ್ಲ ಟಿಶ್ಯೂ ಫ್ಯಾಬ್ರಿಕ್ಸ್ ಇದೆ. ಸೊ ಟಿಶ್ಯೂ ಮೇಲೆ ಬರೀ ಹ್ಯಾಂಡ್ ವರ್ಕ್ ಅಷ್ಟೇ ಬರೋದಿಲ್ಲ. ಟಿಶ್ಯೂ ಮೇಲೆ ಬರೀ ಹ್ಯಾಂಡ್ ವರ್ಕ್ ಇದೆ. ಇನ್ನ ಬೇರೆ ಬೇರೆ ವೆರೈಟೀಸ್ ಬರುತ್ತೆ, ನೆಟ್ ಮೇಲೆನೂ ಬರುತ್ತೆ. ಇದು ನಾವು ನಮ್ತಾ ಇರೋದು ಇವಾಗ ಕಲೆಕ್ಷನ್ ಟಿಶ್ಯೂ ಮೇಲೆ ಹ್ಯಾಂಡ್ ವರ್ಕ್. ಇದೆಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಬ್ಲೌಸ್ಗೆ, ಬ್ರೈಡಲ್ಗೆ ಎಲ್ಲ ಗೌನ್, ಗಾಗ್ರಾಸ್ ಎಲ್ಲ ರೆಡಿ ಮಾಡ್ತಾ ಇದೀವಿ. ಇದರಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಮೇಡಮ್ ನೋಡಿ, ಇದು ಒಂದು ಅಪಿಯರೆನ್ಸ್ಗೋಸ್ಕರ ಲೈಕ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ನೋಡಿ, ಇದು ಗಾಗ್ರಾ ಗೌನ್ ಏನಾದ್ರು ಬೇಕಂದ್ರೆ ಈ ಥರ ಇಕ್ಬಿಟ್ಟು ತೋರಿಸ್ರೆ ಅವ್ರಿಗೆ ಬ್ಲೌಸು ಮತ್ತು ಗಾಗ್ರಾ ಅಪಿಯರೆನ್ಸ್ ಹೆಂಗೆ ಬರುತ್ತೆ, ಯಾವ ಥರ ಲುಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಎಲ್ಲ ಕೆಳಗಡೆ ಕಲರ್ ಯಾವ್ದು ಚೇಂಜ್ ಮಾಡಿ ಇಕ್ತೀವಲ್ಲ, ಅವಾಗ ಕಲರ್ ಚೇಂಜ್ ಆಗದೆ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಒಂದು ಕನ್ಫರ್ಮೇಷನ್ಗೋಸ್ಕರ ಈ ಥರ ಬಂದರೆ ಅವ್ರು ಕಸ್ಟಮೈಸ್ ಮಾಡಿಸ್ಬೋದು. ನಮ್ತವ ಟೈಲರಿಂಗ್ ಎಲ್ಲ ಇದೆ, ಅದಕ್ಕೋಸ್ಕರ ಅವ್ರು ಆರ್ಡರ್ ಪ್ಲೇಸ್ ಮಾಡ್ಬೋದು. ನಮ್ತವ ಇದು ವೆಲ್ವೆಟ್ ಮೆಟೀರಿಯಲ್ಲು, ಮೈಕ್ರೋ ವೆಲ್ವೆಟ್ ಅಂತ ಹೇಳ್ತಾರೆ. ಮೀಟರ್ 400 ರೂಪೀಸ್ ಆಗುತ್ತೆ. ನಮ್ತವ ಇಷ್ಟೊಂದು ಕಲರ್ಸ್ ಸಿಗುತ್ತೆ ವೆಲ್ವೆಟಲ್ಲಿ. ಇಷ್ಟೊಂದು ಕಲರ್ಸ್ ನಮ್ತವ ರೆಡಿ ಸ್ಟಾಕಲ್ಲಿ ಇದೆ. ಸೊ ದಿಸ್ ಆಲ್ ಕಲರ್ಸ್ ಇನ್ ವೆಲ್ವೆಟ್. ಇದು ಮೈಕ್ರೋ ವೆಲ್ವೆಟ್ ತುಂಬ ಸಾಫ್ಟ್ ಆಗಿರುತ್ತೆ. ಆಮೇಲೆ ಬ್ಲೌಸಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದ್ಮೇಲೆ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸ್ತಾರೆ. ದಿಸ್ ಮಚ್ ಕಲರ್ಸ್ ಆರ್ ಅವೈಲೇಬಲ್. ಸರ್ ಇದು ಯಾವ ಮೆಟೀರಿಯಲ್ ಬರುತ್ತೆ ಮೇಡಮ್? ಇದು ಫ್ಯಾಬ್ರಿಕ್ ಹೆಸರು ಜಿಮಿಚು ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಕಮ್ಮಿ ಬಜೆಟಲ್ಲಿ ಏನಾದ್ರು ಬೇಕಂದ್ರೆ ಈ ಥರ ಫ್ಯಾಬ್ರಿಕ್ ತೊಗೊಂಡ್ಬಿಟ್ಟು ಪ್ಲೇನ್ ಗಾಗ್ರಾ ಮಾಡಿಸ್ಬಿಟ್ಟು ಈ ಥರ ಬ್ಲೌಸ್ ತೊಗೊಂಡ್ರೆ ಒಂದು ಗ್ರ್ಯಾಂಡ್ ಡ್ರೆಸ್ ರೆಡಿ ಆಗಿಬಿಡುತ್ತೆ. ಇದು ಬಂದುಬಿಟ್ಟು ಬ್ಲೌಸ್ಗೆ, ಇದು ಜಿಮಿಚು ಗಾಗ್ರಾಗೆ. ಇದರಲ್ಲಿ ನಮ್ಮ ತುಂಬ ಶೇಡ್ಸ್ ಕಲರ್ಸ್ ಎಲ್ಲ ಇದೆ. ಇದೆಲ್ಲ ಶೇಡ್ಸ್ ಅವೈಲೇಬಲ್. ಇದು ಇಷ್ಟೊಂದು ಕಲರ್ಸ್ ನಮ್ಮ ರೆಡಿ ಇದೆ. ಶೇಡ್ ಕಾರ್ಡ್ ಇದೆ. ಶೇಡ್ ಕಾರ್ಡಲ್ಲಿ ಎಷ್ಟು ಕಲರ್ಸ್ ಇದೆ, ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ ಮೇಡಮ್. ಇಷ್ಟೊಂದು ಕಲರ್ಸ್ ಇದೆ. ಪೇಸ್ಟಲ್ಲೂ ಇದೆ, ಡಾರ್ಕ್ ಕಲರ್ಸು ಇದೆ. ಸರ್ ಈಗ ನೋಡ್ತಿರೋದು ಯಾವ ಮೆಟೀರಿಯಲ್? ಮೇಡಮ್ ಇದೆಲ್ಲ ಬನಾರಸ್ ಕಲೆಕ್ಷನ್ ನಮ್ಮ ಅಂಗಡಿದು. ಇದರಲ್ಲಿ ಅಂದ್ರೆ ಇದು ಬನಾರಸ್ ಡಬಲ್ ಸೈಡ್ ಬಾರ್ಡರ್ ಬರುತ್ತೆ. ಇದೆಲ್ಲ ದಾವಣಿಗೆ ದುಪ್ಪಟ್ಟಾಗಿ ತೊಗೊಂತಾರೆ. ರೆಡಿ ಇರುತ್ತೆ, ಬರೀ ಕಟ್ ಮಾಡಿ ದಾವಣಿ ತರ ಇಲ್ಲ ದುಪ್ಪಟ್ಟ ತರ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಬೂಟೀಸ್ ಬರುತ್ತೆ. ಈ ಚಿಕ್ಕ ಬೂಟೀಸ್ ಬಂದ್ಬಿಟ್ಟು ಜನರಲಿ ಕಂಚಿ ಸಾರಿ, ಮೈಸೂರು ಸಿಲ್ಕ್ಸ್ಗೆಲ್ಲ ಇದೆಲ್ಲ ಯೂಸ್ ಮಾಡ್ತಾರೆ. ಇದ್ರಲ್ಲಿ ಸ್ವಲ್ಪ ದೊಡ್ಡ ಬುಟ್ಟಿ ಬೇಕಂದ್ರೆ ಸ್ವಲ್ಪ ದೊಡ್ಡ ಬುಟ್ಟಿನೂ ಬರುತ್ತೆ. ಬುಟ್ಟೀಸಲ್ಲಿ ತುಂಬ ವೆರೈಟೀಸ್ ಇದೆ, ಕಲರ್ ರೇಂಜು ಇದೆ. ಇದು ದೊಡ್ಡ ಬನಾರಸ್ದೇ ದೊಡ್ಡ ಬುಟ್ಟಿ ಇದು. ಇದು ಬಂದ್ಬಿಟ್ಟು ಪಟ್ಟು ಅಂತ ಹೇಳ್ತಾರೆ ಇದಕ್ಕೆ. ಇದೆಲ್ಲ ಬ್ಲೌಸ್ ಪೀಸ್ಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಕಂಚಿ ಸಾರಿ, ಮೈಸೂರು ಸಿಲ್ಕ್ಸ್ಗೆ ತುಂಬ ಚೆನ್ನಾಗಿ ಮ್ಯಾಚಿಂಗ್, ಕಲರ್ ಮ್ಯಾಚಿಂಗ್ ಸಿಗುತ್ತೆ ಇದರಲ್ಲಿ. ಇದೆಲ್ಲ ಲೆಹಂಗಾಸ್ಗೆ, ಗೌನ್ಸ್ಗೆ ಈ ಥರ ತೊಗೊತಾರೆ. ಜಾಲ್ ವರ್ಕ್ ಟೈಪ್ ಬರುತ್ತೆ. ಇದು ಬನಾರಸ್ ಕ್ವಾಲಿಟಿನೇ ಇದೆ. ಇದು ಗೌನ್ಸ್ಗೆ ಜಾಸ್ತಿ ಕೊಡ್ತೀವಿ, ಗೌನ್ ಗಾಗ್ರಾಸ್ಗೆ ಜಾಸ್ತಿ ಹೋಗುತ್ತೆ. ಇದೊಂದು ವೆರೈಟಿ ಇದೆ. ಇದರಲ್ಲೂ ನಿಮಗೆ ಕಲರ್ ಸಿಗುತ್ತೆ. ಇದು ಬಂದುಬಿಟ್ಟು ಪರ್ಟಿಕ್ಯುಲರ್ ನಿಮಗೆ ಗೋಲ್ಡ್ ಜಾಸ್ತಿ ಕಾಣಿಸುತ್ತೆ, ಕಲರ್ ಸ್ವಲ್ಪ ಕಮ್ಮಿ ಕಾಣಿಸುತ್ತೆ. ಅದಕ್ಕೋಸ್ಕರ ಕಾಂಟ್ರಾಸ್ಟ್ಗೋಸ್ಕರ KSICಗೆ ತುಂಬ ತೊಗೊತಾರೆ. ಇದೆಲ್ಲ ಕಲೆಕ್ಷನ್ಸ್ ಇದೆ ನಮ್ಮದು. ಇದು ಪ್ಲಸ್ ಈ ಥರ ಒಂದು ಐಟಮ್ ಇದೆ. ಇದು ಬನಾರಸ್ದೆ. ಇದೆಲ್ಲ ತುಂಬ ಹಾಟ್ ಕೇಕ್ ಥರ ಸೇಲ್ ಆಗುತ್ತೆ. ಇದೆಲ್ಲ ಜನರಲಿ ನಾವು ಗೌನ್ಗೆ ಮತ್ತು ಗಾಗ್ರಾಸ್ಗೆ ಕೊಡ್ತೀವಿ. ಇದು ಬುಟೀಸ್ ಇದೆ ನೋಡಿ, ಬನಾರಸ್ ಕಲೆಕ್ಷನ್ನೇ, ಬಟ್ ಪ್ಯೂರ್ ಇದೆಲ್ಲ ಬನಾರಸ್ದೆ. ಯಾವುದು ಈ ಥರ ಕ್ವಾಲಿಟಿ ಇಲ್ಲ, ಎಲ್ಲ ಬನಾರಸ್ ಕ್ವಾಲಿಟಿ ಇದೆ. ಇದೆಲ್ಲ ಬನಾರಸ್ ಕ್ವಾಲಿಟಿ ನಮ್ದು 450 ಸ್ಟಾರ್ಟ್ ಆಗುತ್ತೆ. ಜಾಲ್ ವರ್ಕ್ ಹೇಳ್ತಾರೆ. ಇದೆಲ್ಲ 450, 600, 800 ರೇಂಜಿಂದ ಬನಾರಸ್ ಕ್ವಾಲಿಟಿ ಎಲ್ಲ ಇಕ್ಕಿದ್ದೀವಿ ಮೇಡಮ್. ಕಲರ್ಸ್ ರೇಂಜ್ ಎಲ್ಲ ಸಿಗುತ್ತೆ ನಿಮಗೆ ಮೇಡಮ್. ಇದು ಆರ್ಗೆನ್ಸಾ ಫ್ಯಾಬ್ರಿಕ್ ಅಂತ ಹೇಳ್ಬಿಟ್ಟು ನೈಲಾನ್ ಆರ್ಗೆನ್ಸಾ ಹೇಳ್ತಾರೆ. ಇದಕ್ಕೆ ನಮ್ಮ ತುಂಬ ಕಲರ್ಸ್ ಅವೈಲೇಬಲ್ ಇದೆ ನೋಡಿ. ಇದೆಲ್ಲ ಕಲರ್ಸ್ ಅವೈಲೇಬಲ್ ಇದೆ. ಇದೇನಿಗೆ ತೊಗೊತಾರೆ ಅಂದರೆ ಜನರಲಿ ದುಪ್ಪಟ್ಟ ಮಾಡೋಕ್ಕೆ ಇಷ್ಟೊಂದು ಕಲರ್ಸ್ ನಮ್ಮ ಅವೈಲೇಬಲ್ ಇದೆ. ಜನರಲಿ ದುಪ್ಪಟ್ಟ ಮಾಡ್ತಾರೆ, ಪ್ಲಸ್ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಆರ್ಗೆನ್ಸಾ ತೊಗೊಂಡು ಹೋಗ್ತಾರೆ. ಅವಾಗ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ ಕಸ್ಟಮರ್ಗೆ. ಇದು ಬಂದ್ಬಿಟ್ಟು 2 ಟೋನ್ ಜಾರ್ಜೆಟ್, ಸ್ಪಾರ್ಕಲ್ ಜಾರ್ಜೆಟ್ ಅಂತ ಹೇಳ್ತೀವಿ. ಇದರಲ್ಲೂ ನಮ್ಮ ಸುಮಾರು ಕಲರ್ಸ್ ಇದೆ. ಇಷ್ಟೊಂದು ಕಲರ್ಸ್ ಅವೈಲೇಬಲ್ ಇದೆ ಇದೆಲ್ಲ ಜನರಲಿ ಸ್ಯಾರೀಸ್ ತೊಗೊತಾರೆ, ಗಾಗ್ರಾ ಮಾಡೋಕ್ಕೆ ತೊಗೊತಾರೆ, ದುಪ್ಪಟ್ಟಾಗಿ ತೊಗೊತಾರೆ. ಇಷ್ಟೊಂದು ಕಲರ್ಸ್ ಇದೆಲ್ಲ ಅವೈಲೇಬಲ್ ಇದೆ. ಇದೆಲ್ಲ ಪ್ಲೇನ್ ಐಟಮ್, ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಇದು ಕ್ರೇಪ್ ಕಂಚಿ ಸ್ಯಾರಿ, ಮೈಸೂರು ಸಿಲ್ಕ್ಸ್ಗೆ ಪ್ಲೇನ್ ಬೇಕಂದರೆ ಇದೆಲ್ಲ ತೊಗೊತಾರೆ. ಇದೆಲ್ಲ ಬಂದುಬಿಟ್ಟು ಕ್ರೇಪ್ ಸ್ಯಾರೀಸ್ಗೆಲ್ಲ ಮ್ಯಾಚಿಂಗ್ ಆಗುತ್ತೆ. ಇದರಲ್ಲೂ ನಮ್ಮ ಇಷ್ಟೊಂದು ಕಲರ್ಸ್ ಅವೈಲೇಬಲ್ ಇದೆ. ಇನ್ನೊಂದು ಬಂದುಬಿಟ್ಟು 2 ಟೋನ್ ಜಾರ್ಜೆಟ್ ಅಂತ ಹೇಳ್ಬಿಟ್ಟು ಇದು ತುಂಬ ಸ್ಪೆಷಲಿಸ್ಟ್. ನಮಗೆ ಲೈಕ್ ನಾವು ದಾವಣಿಗೆ ಜಾಸ್ತಿ ಕೊಡ್ತೀವಿ. ಇದೆಲ್ಲ ದಾವಣಿಗೆ ತೊಗೊಂಡ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ಬಾರ್ಡರ್ 4 ಸೈಡು ಅಟ್ಯಾಚ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಇದರಲ್ಲೂ ತುಂಬ ಡೀಪ್ ಕಲರ್ಸ್ ಎಲ್ಲ ಚೆನ್ನಾಗಿದೆ. ನಮ್ಮ ಪೇಸ್ಟಲ್ಸು ಇದೆ, ಡೀಪ್ ಕಲರ್ಸು ಚೆನ್ನಾಗಿದೆ. ಇದೆಲ್ಲ ಟೋಟಲ್ ಕಂಚಿ ಸ್ಯಾರೀಸ್ಗೆ, ಮೈಸೂರು ಸಿಲ್ಕ್ಸ್ಗೆ ಕನ್ವರ್ಟ್ ಯಾರು ಮಾಡ್ತಾರೆ, ಗಾಗ್ರಾಗೆ, ದಾವಣಿಗೆಲ್ಲ ಇದೇ ಥರ ತೊಗೊತಾರೆ. ಇದೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಮೇಡಮ್. ಇದೆಲ್ಲ ಬಂದುಬಿಟ್ಟು ವೆಸ್ಟರ್ನ್ ಲುಕ್ ಮಾಡೋಕ್ಕೆ ನೆಟ್ ಮೇಲೆ ವರ್ಕ್ ಇರುತ್ತೆ, ಹ್ಯಾಂಡ್ ವರ್ಕ್ ಐಟಮ್ ಇದು. ಇದೆಲ್ಲ ವೆಸ್ಟರ್ನ್ ಡ್ರೆಸ್ಸಸ್ಗೆ ಮಾಡೋಕ್ಕೆ 1 ಪೀಸು ಆ ಥರ ಏನಾದ್ರು ಬೇಕಂದರೆ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ.
ಇದು ಬಂದ್ಬಿಟ್ಟು ಟಿಶ್ಯೂ ಮೇಲೆ ಹ್ಯಾಂಡ್ ವರ್ಕ್ ಇದೆ. ಇದು ನೋಡಿ ಈ ಥರ ಹ್ಯಾಂಡ್ ವರ್ಕ್ ಆಗಿರೋದು. ಇದು ಡಯಬಲ್ ಆಪ್ಷನ್ ಇದೆ. ಇದು ಯಾವ ಕಲರ್ ಬೇಕಂದ್ರೂ ಡೈ ಮಾಡ್ಕೊಡ್ತೀವಿ. ಡೈಯಿಂಗ್ ಆಪ್ಷನ್ಸ್ ಇದೆ ನಮ್ಮ ತವ. ಡೈ ಶೇಡ್ ಕಾರ್ಡ್ ಇದೆ. ಯಾವ ಕಲರ್ ಬೇಕಂದ್ರೂ ಡೈ ಮಾಡ್ಕೊಡ್ತೀವಿ. ಇದೆಲ್ಲ ಹ್ಯಾಂಡ್ ವರ್ಕ್ ಇದೆ, ಪ್ಯೂರ್ ಹ್ಯಾಂಡ್ ವರ್ಕು. ಇದೆಲ್ಲ ನೋಡಿ ಕಟ್ ವರ್ಕ್ ಹೇಳ್ತಾರೆ ಇದಕ್ಕೆ. ಕಟ್ ವರ್ಕ್ ವಿತ್ ಮೋತಿ ವರ್ಕು. ಇದೆಲ್ಲ ಬಂದ್ಬಿಟ್ಟೆಲ್ಲ ವೆಸ್ಟರ್ನ್ ಲುಕ್ಗೆ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಇದೆಲ್ಲ ಪೊಸಿಷನ್ ಪ್ರಿಂಟ್ಸ್ ಇದೆ. ಇವಾಗ ಇದೆಲ್ಲ ತುಂಬ ಸೇಲ್ ಆಗ್ತಾ ಇದೆ. ಇದಕ್ಕೆ ಬ್ಲೌಸಸ್ಗೆ, ಆಮೇಲೆ ಟೋಟಲ್ ಕಂಚಿ ಸ್ಯಾರೀಸ್, ಓಲ್ಡ್ ಸ್ಯಾರೀಸ್ಗೆ ಏನಾದರೂ ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಅಂದರೆ ಇಲ್ಲ ಇದೆಲ್ಲ ಕಲೆಕ್ಷನ್ಸ್ ಇದೆ. ಇದಕ್ಕೆ ನಾವೆಲ್ಲ ಮ್ಯಾಚಿಂಗ್ ಮಾಡಿ ರೆಡಿ ಮಾಡಿಕೊಡ್ತೀವಿ. ಇವಾಗ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮೇಡಮ್. ಇದೆಲ್ಲ ಬಂದುಬಿಟ್ಟು ಡಯಬಲ್ ಆಪ್ಷನ್ಸಲ್ಲಿ ಟಿಶ್ಯೂ ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾವ ಕಲರ್ ಬೇಕಾದರೂ ಆಗುತ್ತೆ. ಡಿಸೈನ್ ಇರುತ್ತೆ, ಕಲರ್ ಬೇಸ್ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಇದೆಲ್ಲ ಒಳ್ಳೆ ವೆರೈಟೀಸ್ ಇದೆ. ಇದೆಲ್ಲ ತುಂಬ ಕಸ್ಟಮರ್ ಲೈಕ್ ಮಾಡ್ತಾಯಿದ್ದಾರೆ. ಫಾಸ್ಟ್ ಮೂವಿಂಗ್ ಐಟಮ್ಸ್ ಇದೆ ಮೇಡಮ್. ಇದು ಟಿಶ್ಯೂ ಮೇಲೆ ಹ್ಯಾಂಡ್ ವರ್ಕ್ ಆಗಿರೋದು. ಇದೆಲ್ಲ ಗಾಗ್ರಾ, ಬ್ರೈಡಲ್ಗೆ ಗಾಗ್ರಾ, ಗೌನ್ಸ್ ಎಲ್ಲ ಮಾಡ್ತೀವಿ. ಇದು ಪ್ಯೂರ್ ಹ್ಯಾಂಡ್ ವರ್ಕಿಂದ ಮೋತಿ ವರ್ಕು ಮತ್ತು ಕಡ್ಡಾನದಿಂದ ಯೂಸ್ ಮಾಡಿರೋದು. ಪ್ಯೂರ್ ಟಿಶ್ಯೂ ಮೇಲೆ ಇದೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ ಇದು. ಇದು ಬಂಡೀಸ್ಗೂ ಯೂಸ್ ಆಗುತ್ತೆ. ಜೆಂಟ್ಸ್ಗೆ ಬೇಕಂದರೆ ಬಂಡೀಸ್ಗೆಲ್ಲ ಮಾಡಿ ರೆಡಿ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ ಕಲೆಕ್ಷನ್. ಇದರಲ್ಲಿ ಕಲರ್ಸು ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗುತ್ತೆ. ಇದು ಕಟ್ ವರ್ಕ್ ವಿತ್ ಹ್ಯಾಂಡ್ ವರ್ಕ್ ಐಟಮ್ ತುಂಬ ಚೆನ್ನಾಗಿದೆ ಇದು. ಸೊ ಇದಕ್ಕೆ ನಾವು ಐ ಮೀನ್ ಒಳಗಡೆ ಬೇರೆ ಕಲರ್ಸ್ ಮಿಕ್ಸ್ ಮ್ಯಾಚ್ ಮಾಡ್ಬೋದಲ್ಲ? ಮಾಡಿ ಒಳಗಡೆ ಕಲರ್ಸ್ ನೀವು ಹಾಕಿದ್ರೆ ಹೈಲೈಟ್ ಆಗುತ್ತೆ. ಇದು ನೋಡಿ ಹ್ಯಾಂಡ್ ವರ್ಕ್ ಆಗಿದೆ. ಹ್ಯಾಂಡ್ ವರ್ಕ್ ಜೊತೆಗೆ ಕಟ್ ವರ್ಕ್ ಇದೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಲುಕ್ ಬೇಕಂದ್ರೆ ಈ ಥರ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಇದು ನೇವಿ ಬ್ಲೂ ಹಾಕಿದ್ವಿ. ನೇವಿ ಬ್ಲೂ ಅಂದರೆ ಈ ಥರ ಕಾಣಿಸುತ್ತೆ. ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ಏನಾದರೂ ಆ ಥರ ಪ್ಯಾಟರ್ನ್ ಸೆಟ್ ಮಾಡಬೇಕಂದ್ರೆ ಈ ಥರ ತೊಗೊಳ್ಬೇಕು. ದಿಸ್ ಇಸ್ ಒನ್ ಆರ್ಗೆನ್ಸಾ ವಿಸ್ಕೋಸ್ ಮೇಲೆ ಫುಲ್ ಮೋತಿ ವರ್ಕ್ ವಿತ್ ಹ್ಯಾಂಡ್ ವರ್ಕ್. ಇದೆಲ್ಲ ಜನರಲಿ ಬ್ಲೌಸಸ್ಗೆ ತೊಗೊತಾರೆ. ಗಾಗ್ರಾ ಬ್ಲೌಸಸ್ ಇದೆಲ್ಲ ಕಲೆಕ್ಷನ್ ಇದೆಲ್ಲ ಇದಕ್ಕಿದೆ. ಇದು ಪ್ಯೂರ್ ಹ್ಯಾಂಡ್ ವರ್ಕಿಂದ ಆಗಿರೋದಿದೆ. ಆಲ್ ಓವರ್ ಡಿಸೈನ್ ಬರುತ್ತೆ. ಕಲರ್ಸ್ ಬೇರೆ ಬೇರೆ ಸಿಗುತ್ತೆ. ಇದರಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಪ್ರೀಮಿಯಂ ಕಲೆಕ್ಷನ್ ಥರ ಸೇಲ್ ಮಾಡ್ತಾ ಇದ್ದೀವಿ ನಾವು. ಬೇಸ್ ಜಾರ್ಜೆಟ್ ಬೇಸ್ ಮೇಲೆ ಮೋತಿ ವರ್ಕ್ ನೋಡಿ. ಇದರಲ್ಲಿ ಮೋತಿ, ಕಡ್ಡಾನ ಮತ್ತು ಬೀಟ್ಸ್ ಯೂಸ್ ಮಾಡಿರೋದು. ಇದು ಡಯಬಲ್ ಆಪ್ಷನ್ ಇದೆ. ಇದು ಡೈಯಿಂಗು ಮಾಡ್ಬೋದು. ಇದೆಲ್ಲ ಮೋತಿ ಇದೆಲ್ಲ ಹಂಗೆ ಇರುತ್ತೆ. ಈ ಕೆಳಗಡೆ ಇರೋದು ಬೇಸು ಚೇಂಜ್ ಆಗಿಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಆಗುತ್ತೆ. ಇದೆಲ್ಲ ಜನರಲಿ ಬ್ಲೌಸ್ಗೆ ತೊಗೊಳ್ತಾರೆ ಮೇಡಮ್. ಒನ್ ಮೋರ್ ಕಲೆಕ್ಷನ್. ಇದು ಬಂದುಬಿಟ್ಟು ಇಂಪೋರ್ಟೆಡ್ ನೆಟ್ಟು. ಕಸ್ಟಮರ್ಗೆ ಈ ಥರ ರಿಕ್ವೈರ್ಮೆಂಟ್ ಇತ್ತು. ಈ ಥರ ರಿಕ್ವೈರ್ಮೆಂಟ್ಗೆ ಈ ಥರ ತರಿಸಿ ನಾವು ರೆಡಿ ಮಾಡಿಸಿದ್ದೀವಿ. ನೋಡಿ ಈ ಥರ ಸೇಮ್ ಟು ಸೇಮ್ ಲುಕ್ ಬರುತ್ತೆ. ಈ ಥರ ಹೊಲಿಸಿದ್ರೆ ಇದೇ ಥರ ಲೈನಿಂಗ್ ಎಲ್ಲ ಹಾಕಿ ಈ ಥರ ಪ್ಯಾಟರ್ನ್ ಎಲ್ಲ ಹೊಲಿಸಿದ್ರೆ ಟೋಟಲ್ ಕಸ್ಟಮೈಸ್ ಇಲ್ಲ ಆಗುತ್ತೆ. ಟೈಲರಿಂಗು ಇದೇ ಥರ ಸೇಮ್ ಪ್ಯಾಟರ್ನ್ ಹೊಲ್ಕೊಡ್ತೀವಿ. ಇದೆಲ್ಲ ಪೊಸಿಷನ್ ಪ್ರಿಂಟ್ಸ್ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿ ಬ್ಲೌಸ್ಗೆ ಮ್ಯಾಚಿಂಗ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಮಲ್ಟಿ ಕಲರ್ ಬ್ಲೌಸ್ಗೆ ಸೆಟ್ ಆಗುತ್ತೆ. ಇದರಲ್ಲಿ 3-4 ಕಲರ್ ಇದ್ದರೆ ಯಾವುದೋ ಒಂದು ಕಲರ್ ಸ್ಯಾರಿ ಹಾಕ್ಬೋದು. ಇದರಲ್ಲಿ ತುಂಬ ಕಲೆಕ್ಷನ್ ಇದೆ ನೋಡಿ. ಇವಾಗ ಇದರಲ್ಲಿದೆ. ಇದು ಬಂದುಬಿಟ್ಟು ಎಲ್ಲೋ ಬೇಸಲ್ಲಿ ನೋಡಿ ಮಲ್ಟಿ ಕಲರ್ಸ್ ಇದೆ. ಇದೆಲ್ಲ ಪೊಸಿಷನ್ ಪ್ರಿಂಟ್. ಬಟ್ ಇದೆಲ್ಲ ಮೆಟೀರಿಯಲ್ ಬಂದುಬಿಟ್ಟು ಪ್ಯೂರ್ ನ್ಯಾಚುರಲ್ ಕ್ರೇಪ್ ಯೂಸ್ ಆಗಿದೆ. ಇದು ನೋಡಿ ಮಿರರ್ ವರ್ಕು. ಇದು ಪ್ಯೂರ್ ನ್ಯಾಚುರಲ್ ಕ್ರೇಪಲ್ಲೇ ಮಿರರ್ ವರ್ಕ್ ವಿತ್ ಸ್ಟೋನ್ ವರ್ಕ್ ಆಗಿದೆ. ಇದು ನೋಡಿ ಪ್ಯಾಚ್ ವರ್ಕ್ ಅಂತ ಹೇಳ್ತಾರೆ. ಪ್ಯಾಚ್ ವರ್ಕ್ ಪ್ಯೂರ್ ನ್ಯಾಚುರಲ್ ಕ್ರೇಪ್ ಮೇಲೆ. ಇದು ನೋಡಿ ಈ ಥರ ಪ್ಯಾಚ್ ವರ್ಕ್ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಇದೆಲ್ಲ ಬಾಕ್ಸ್ ಥರ ಇದೆಯಲ್ಲ ಅದಕ್ಕೋಸ್ಕರ ಪ್ಯಾಚ್ ವರ್ಕ್ ಅಂತ ಹೇಳ್ತಾರೆ. ದಿಸ್ ಈಸ್ ನೋನ್ ಆಸ್ ಪ್ಯಾಚ್ ವರ್ಕ್ ಓನ್ಲಿ. ಇದು ನೋಡಿ ಇದು ಪೊಸಿಷನ್ ಪ್ರಿಂಟಲ್ಲಿ ಮಿರರ್ ವಿತ್ ಸ್ಟೋನ್ಸ್ ವರ್ಕು. ಇದು ಪ್ಯೂರ್ ನ್ಯಾಚುರಲ್ ಕ್ರೇಪ್ ಮೇಲೆ ಬಂದಿದೆ. ಇದು ನೋಡಿ ಇದು ಕ್ರೇಪ್ ಮೇಲೆ ಬಂದಿದೆ. ಕ್ರೇಪ್ ಮೇಲೆ ನಿಮಗೆ ಆಲ್ ಓವರ್ ಡಿಸೈನು, ದೊಡ್ಡ ಫ್ಲವರ್ಸು. ಗೌನ್ಸ್ಗೆಲ್ಲ ತುಂಬ ವೆಸ್ಟರ್ನ್ ಲುಕ್ಗೆ ಗೌನ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಅಂದರೆ ತುಂಬ ಕಸ್ಟಮರ್ ತೊಗೊಂಡ್ಬಿಟ್ಟು ಲೈಕ್ ಮಾಡ್ತಾ ಇದ್ದಾರೆ. ಇದು ನೋಡಿ ಇದೆಲ್ಲ ಮ್ಯಾಂಗೋ ಡಿಸೈನ್ಸ್ ಎಲ್ಲ ಇದೆ. ಇದು KSIC ಕಂಚಿ ಸ್ಯಾರೀಸ್ ಎಲ್ಲ ಮ್ಯಾಚ್ ಆಗುತ್ತೆ. ಇದು ಈ ಥರ ಬಂದ್ಬಿಟ್ಟು ಮ್ಯಾಚಿಂಗ್ ಆಗುತ್ತೆ. ಸಪೋಸ್ ಇವಾಗ ಇದು ಬ್ಲೌಸ್ಗೆ ತೊಗೊಂಡ್ರೆ ಇದು ಗಾಗ್ರಾಗೆ ಮಾಡಿಸ್ಬೋದು. ಈ ಥರ ಮ್ಯಾಚಿಂಗ್ ಮಾಡಿ ಕೊಡ್ತೀವಿ. ಇದು ಪೆನ್ ಕಲಂಕಾರಿ ಅಂತ ಹೇಳ್ಬಿಟ್ಟು ಇದೆಲ್ಲ ತುಂಬ ಕಂಚಿ ಸ್ಯಾರೀಸ್ಗೆಲ್ಲ, ಮೈಸೂರು ಸಿಲ್ಕ್ಸ್ಗೆಲ್ಲ ಮ್ಯಾಚಿಂಗ್ ಆಗುತ್ತೆ. ಇದರಲ್ಲಿ ಕಲರ್ಸ್ ರೇಂಜ್ ಇದೆ. ಇದು ನೋಡಿ ಎಲ್ಲ ವೆರೈಟೀಸ್ ಇದೆ ನಮ್ಮ ತವ. ಬೇರೆ ಬೇರೆ ಪೊಸಿಷನ್ ಪ್ರಿಂಟಲ್ಲಿ ತುಂಬ ಕಲರ್ಸ್ ಆಪ್ಷನ್ಸ್ ಇದೆ ನೋಡಿ. ಇದೆಲ್ಲ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಮ್ಯಾಚಿಂಗ್ ಆಗೇ ಆಗುತ್ತೆ. ಇದೆಲ್ಲ ಈ ಥರ ಇರುತ್ತೆ ನೋಡಿ. ಪೇಸ್ಟಲ್ ಕಲರ್ಸಲ್ಲಿ ನಮ್ಮ ತವ ಸ್ವಲ್ಪ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ ನೋಡಿ. ಇದೆಲ್ಲ ಪೇಸ್ಟಲ್ ಕಲರ್ಸ್ ಇದೆ. ಪಿಸ್ತಾ ಗ್ರೀನು, ಪಿಂಕಲ್ಲಿ ನೋಡಿ ಇದೆಲ್ಲ ಬ್ರೈಟ್ ಪಿಂಕ್, ಮಿಠಾಯಿ ಪಿಂಕ್ ಎಲ್ಲ ಕಲರ್ಸ್ ಎಲ್ಲ ಇದೆ ನೋಡಿ. ಇದೆಲ್ಲ ಕಲರ್ಸ್ ಮರ್ಜ್ ಆಗಿದೆ. ಇದು ನೋಡಿ ಇದೆಲ್ಲ ವೆರಿ ಗುಡ್ ಕಲೆಕ್ಷನ್ಸ್ ನೋಡಿ. ಇದೆಲ್ಲ ಡೀಪ್ ಕಲರ್ ಏನಕ್ಕೆ ಅಂತ ಹೇಳಿದ್ರೆ ಜನರಲಿ ಸೌತ್ ಇಂಡಿಯನ್ ಸ್ಯಾರೀಸ್ಗೆ ಡೀಪ್ ಕಲರ್ಸೇ ಜಾಸ್ತಿ ಬೇಕಂತೇಳ್ಬಿಟ್ಟು ಇದೆಲ್ಲ ಡೀಪ್ ಕಲರ್ಸೇ ಯೂಸ್ ಮಾಡಿರೋದು. ಇದೆಲ್ಲ ಡೀಪ್ ಕಲರ್ಸ್ ಕಲೆಕ್ಷನ್ ನಮ್ಮ ಥರ ತುಂಬ ಸಿಗುತ್ತೆ. ಬ್ಲೌಸ್ ಪೀಸ್ಗೆ ತುಂಬ ಸ್ಪೆಷಲಿಸ್ಟ್ ಪೊಸಿಷನ್ ಪ್ರಿಂಟ್ ಪ್ಯೂರ್ ನ್ಯಾಚುರಲ್ ಕ್ರೇಪ್. ದಿಸ್ ಈಸ್ ನೋನ್ ಆ್ಯಸ್ ಒಂದು ಕಾಂಬೋ ಥರ. ಇದು ಬ್ಲೌಸ್ ಪೀಸು, ಇದು ಸ್ಯಾರಿ. ಈ ಥರ ಕಾಂಬೋ ಥರನ ನಾವು ಸೆಟ್ ಮಾಡಿ ಕೊಡ್ತೀವಿ. ಇದು ಸ್ವಲ್ಪ ಡಿಫ್ರೆಂಟ್ ಲುಕ್ ಬರುತ್ತೆ. ನಿಮಗೆ ಆಚೆ ಏನು ಸಿಗುತ್ತೆ ಆ ಥರ ಇರಲ್ಲ. ನಿಮಗೆ ಏನು ಬೇಕು ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂದರೆ ನಿಮ್ಗೆ ಯಾವ ಕಲರ್ ಸ್ಯಾರಿ ಆಗಬೇಕು ಆ ಥರ ನೋಡ್ಬಿಟ್ಟು ನಾವು ಬ್ಲೌಸ್ ಪೀಸ್ ಸೆಟ್ ಮಾಡಿಕೊಡ್ತೀವಿ. ಇಲ್ಲ ನಿಮ್ಮ ತಾವು ಏನೋ ಬ್ಲೌಸ್ ರೆಡಿ ಇದ್ದರೆ ತೊಗೊಂಬಂದು ನಾವು ಸ್ಯಾರಿ ಸೆಟ್ ಮಾಡಿ ಕೊಡ್ತೀವಿ ನಿಮಗೆ.
ಇಸ್ ನೋನ್ ಆಸ್ ಗ್ರೇಪ್ ವೈನ್ ಜೊತೆ ಇದು ಗೋಲ್ಡ್ ಕಲರ್ದು ಸ್ಯಾರಿ. ಈ ಗೋಲ್ಡ್ ಕಲರ್ ಸ್ಯಾರಿ ತುಂಬ ಪ್ಲೇನ್ ಕಾಣಿಸ್ತಾ ಇದ್ದರೆ ನಾವು ಬಾರ್ಡರ್ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಬ್ಲೌಸ್ ಸ್ಟಿಚಿಂಗು ಎಲ್ಲ ಇದೆ ಇಲ್ಲಿ, ಟೋಟಲಿ ಕಸ್ಟಮೈಸ್ ಆಗುತ್ತೆ ಇಲ್ಲಿ. ಸ್ಟಿಚಸ್ ಹಾಗೆ ಬಾರ್ಡರ್ಸ್ ಅಲ್ಲಿ ಯಾವ್ಯಾವ ತರ ಕಲೆಕ್ಷನ್ ಇದೆ? ಮೇಡಮ್ ಇದೆಲ್ಲ ಬಂದುಬಿಟ್ಟು ನಾವು ಮಿನಿಮಮ್ 1 ಮೀಟ್ರ್ ಕಟ್ ಮಾಡ್ತೀವಿ. ಜನರಲಿ ಇದೆಲ್ಲ ಲೇಸಸ್ ಅಂತ ಇದೆ. ಇದೆಲ್ಲ ಲೇಸಸ್ ಬಂದುಬಿಟ್ಟು 1 ಮೀಟ್ರ್ ಕಟ್ ಮಾಡಿ ಮಿನಿಮಮ್ ಏನಕ್ಕೆ ಕೊಡ್ತೀವಿ ಅಂದರೆ ಬ್ಲೌಸ್ಗೆ, ನೆಕ್ಗೆ ಹಾಕೋಕ್ಕೆ ಇದೆಲ್ಲ ತೊಗೊಂಡು ಹೋಗ್ತಾರೆ. ಇದರಲ್ಲಿ ನಮ್ಮ ತವ ತುಂಬ ಯೂಜ್ ಕಲೆಕ್ಷನ್ಸ್ ಇದೆ. ಇಷ್ಟೆಲ್ಲ ಇದೆಲ್ಲ ಇನ್ನೂ ಕಲೆಕ್ಷನ್ಸ್ ಒಳಗಡೆನೂ ಇದೆ. ಅದೆಲ್ಲ ನಾವು 1 ಮೀಟ್ರ್ ಮಿನಿಮಮ್ ಏನಕ್ಕೆ ಕಟ್ ಮಾಡ್ತೀವಿ ಅಂದರೆ ಬ್ಲೌಸ್ಗೆ 2 ಮೀಟ್ರ್ ಬೇಕೇ ಬೇಕು. ಅದಕ್ಕೋಸ್ಕರ ಇದೆಲ್ಲ ಕಟ್ ಮಾಡಿ ನಾವು ಕೊಡ್ತೀವಿ. ಆಮೇಲೆ ಇದೆಲ್ಲ ಬಾರ್ಡರ್ಸ್ ಇದೆ. ಇದೆಲ್ಲ ಬಾರ್ಡರ್ಸ್ ಬಂದುಬಿಟ್ಟು ದಾವಣಿಗೆ, ದುಪ್ಪಟ್ಟಾಗೆ, ಇದೆಲ್ಲ ಸ್ಯಾರೀಸ್ಗೆಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ತೊಗೊಂಡು ಹೋಗ್ಬಿಟ್ಟು ನಮ್ಮ ತಾವೆಲ್ಲ ಬ್ರೈಡಲ್ಗೆ ಹೊಸರ ಎಲ್ಲ ಹೆವಿ ಕಲೆಕ್ಷನ್ದು ಜರ್ಕನ್ ಸ್ಟೋನ್ಸ್ ಇದೆಲ್ಲ ಇರುತ್ತೆ, ಮೋತಿ ವರ್ಕ್ದೆಲ್ಲ ಇರುತ್ತೆ. ಸೊ ಇದೆಲ್ಲ ನಾವೆಲ್ಲ ಕಸ್ಟಮೈಸ್ ಮಾಡ್ತೀವಿ. ಕಸ್ಟಮೈಸ್ ಅಂದರೆ ಎಲ್ಲ ಟೈಲರಿಂಗ್ ಎಲ್ಲ ನಾವೇ ಮಾಡಿ ರೆಡಿ ಮಾಡಿ ದುಪ್ಪಟ್ಟಾಗೆ, ದಾವಣಿಗೆ ಜನರಲಿ ಇದೆಲ್ಲ ಸ್ಯಾರೀಸ್ಗೆಲ್ಲ ತೊಗೊಂಡು ಹೋಗ್ತಾರೆ. ಇದೆಲ್ಲ ಬಾರ್ಡರ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಮೇಡಮ್. ಇದೆಲ್ಲ ಸರ್ ಈ ಲೇಸಸ್ ಎಲ್ಲ ಪ್ರೈಸಸ್ ಎಲ್ಲ ಹೆಂಗಿದೆ? ಮೇಡಮ್ ಲೇಸಸ್ ಎಲ್ಲ 30 rupees ಮೀಟರಿಂದ ಸ್ಟಾರ್ಟ್ ಆಗುತ್ತೆ. ಬಾರ್ಡರ್ಸ್ ಎಲ್ಲ ನಾವು ಎಂಟೈರ್ ರೋಲ್ ಕೊಡ್ತೀವಿ. 400-600 ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಇವಾಗ ಇದು 400 ಇದೆ, 600 ಇದೆ, 800 ಇದೆ, 1200 ಇದೆ, ಇದು 1850 rupees ಇದೆ. ಇದೆಲ್ಲ ಬಂದುಬಿಟ್ಟು ಈ ಥರ ದುಪ್ಪಟ್ಟ ದಾವಣಿಗೆ ಈ ಥರ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ ನಾವು. ಅವಾಗ ಅದ್ರದ್ದು ಲುಕ್ ಚೇಂಜ್ ಆಗಿಬಿಡುತ್ತೆ. ಇದೆಲ್ಲ ಬ್ರೈಡಲ್ಗೆ ತಲೆ ಮೇಲೆ ಹಾಕೋಕ್ಕೆ ತೊಗೊಂಡು ಹೋಗ್ತಾರೆ. ಇದೆಲ್ಲ ನಿಮಗೆ ಇದೆಲ್ಲ ಕಸ್ಟಮೈಸ್ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಇಲ್ಲಿ ನಾವೆಲ್ಲ ರೆಡಿ ಮಾಡಿಕೊಡ್ತೀವಿ. ಸಪೋಸ್ ನಿಮಗೆ ಇಲ್ಲಿ ಕೆಳಗಡೆ ನೆಟ್ ಬೇಡ, ಕಾಂಟ್ರಾಸ್ಟ್ ಕಲರ್ಸ್ ಎಲ್ಲ ಸೆಟ್ ಮಾಡಿ ನಿಮಗೆ ರೆಡಿ ಮಾಡಿಕೊಡ್ತೀವಿ. ಇದರಲ್ಲಿ ನಮಗೆ ಬೇರೆ ಇದರಲ್ಲಿ ದುಪ್ಪಟ್ಟ ದಾವಣಿಗೆ ಬೇರೆ ಬೇರೆ ವೆರೈಟೀಸು ಇದೆ. ಅದೆಲ್ಲ ನಾವು ಕಸ್ಟಮೈಸ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಬಾರ್ಡರ್ಸಲ್ಲೂ ಹಂಗೆ ನಿಮ್ಗೆ ಯಾವ ಥರ ಕಲರ್ ಕಾಂಬಿನೇಷನ್ ಬೇಕು ಅದೆಲ್ಲ ಹಾಕಿ ರೆಡಿ ಮಾಡಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಮೇಡಮ್. ಇದೆಲ್ಲ ಪ್ಯಾಚಸ್ ಇದೆಲ್ಲ ಏನಕ್ಕೆ ತೊಗೊತಾರೆ ಅಂದರೆ ಬ್ಲೌಸ್ಗೆ ಹಾಕೋಕ್ಕೆ, ಸೈಡಲ್ಲಿ ಸ್ಲೀವ್ಸ್ ಎಲ್ಲ ಹಾಕೋಕ್ಕೆ, ಬ್ಯಾಕಲ್ಲಿ ಏನಾದರೂ ಬೇಕಂದರೆ ಪ್ಯಾಚಸ್ ತೊಗೊಂಡ್ಬಿಟ್ಟು ಹಾಕ್ಸಿದ್ರೆ ಆ ಬ್ಲೌಸ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ ನಮ್ಮ ತವ. ಇದೆಲ್ಲ ಲಟ್ಕನ್ಸ್ ಮೇಡಮ್. ಲಟ್ಕನ್ಸ್ ಏನಕ್ಕೆ ಅಂದರೆ ಬ್ಲೌಸ್ ಹಿಂದೆ ಹಾಕೋಕ್ಕೆ ತುಂಬ ವೆರೈಟೀಸ್ ಇದೆ, ಕಲರ್ಸ್ ಇದೆ. ಇದರಲ್ಲಿ ಗೋಲ್ಡಲ್ಲಿ ಜಾಸ್ತಿ ಹೋಗುತ್ತೆ. ಕಲರ್ಸಲ್ಲೂ ನಮ್ಮ ತವ ತುಂಬ ಕಲೆಕ್ಷನ್ಸ್ ಇದೆ. ಇದೆಲ್ಲ ಬ್ಲೌಸ್ ಹಿಂದೆ ಟೈಂಗೋಸ್ಕರ ತೊಗೊತಾರೆ ಬ್ರೈಡಲ್ಗೆ. ಇನ್ನು ಏನಾದರೂ ಆ ಥರ ಲಾಂಗ್ ಗೌನ್ ಗಾಗ್ರಾಸ್ಗೆಲ್ಲ ಹಾಕ್ಸ್ಬೇಕಂದ್ರೆ ನಮ್ಮ ತವ ಲಾಂಗ್ ಕಲೆಕ್ಷನ್ಸು ಇದೆ ನೋಡಿ. ಕಲರ್ಸಲ್ಲಿ ಇಷ್ಟೊಂದಿದೆ. ಗೌನ್ ಗಾಗ್ರಾಸ್ಗೆ ಜನರಲಿ ನಾವು ಇದೆಲ್ಲ ಕೊಡ್ತೀವಿ. ಇದೆಲ್ಲ ಗೋಲ್ಡ್ ಕಲೆಕ್ಷನ್ ಇದೆ ನಮ್ಮ ತವ. ಇದೆಲ್ಲ ಹ್ಯಾಂಡ್ ವರ್ಕ್ದು, ಹೆವಿ ಕ್ರಿಸ್ಟಲ್ದು ಆ ಥರ ಎಲ್ಲ ತುಂಬ ವೆರೈಟೀಸ್ ಇದೆ. ಇದು ಪ್ಯಾಚು. ಈ ಥರ ಬ್ಲೌಸಲ್ಲಿ ಹಿಂದೆ ಏನಾದರೂ ಹಾಕ್ಸಿದ್ರೆ ಆ ಬ್ಲೌಸ್ದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಇದೆಲ್ಲ ಹ್ಯಾಂಡ್ ವರ್ಕ್ದು ಇರುತ್ತೆ. ಇದು ಕಾಸ್ಟಿಂಗ್ ವೈಸ್ ಕಮ್ಮಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಇದೆಲ್ಲ ಈ ಥರ ಪ್ಯಾಚಸ್ ತೊಗೊಂಡ್ಬಿಟ್ಟು ಹಾಕ್ಸಿದ್ರೆ ಆ ಬ್ಲೌಸ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಇದರಲ್ಲಿ ನಮ್ಮ ತವ ಬೇರೆ ಬೇರೆ ತುಂಬ ವೆರೈಟೀಸ್ ಇದೆ. ಚಿಕ್ಕದು ಎಲ್ಲ ಇರುತ್ತೆ. ಇದು ಪ್ಲೇನ್ ದುಪ್ಪಟ್ಟ ತೊಗೊಂಡ್ಬಿಟ್ಟು ಇದೆಲ್ಲ ಮೋಟಿವ್ಸ್ ಎಲ್ಲ ಅನಿಸಿದ್ರೆ ಇದ್ರ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಇದರಲ್ಲಿ ನಮ್ಮ ತವ ತುಂಬ ಹ್ಯಾಂಡ್ ವರ್ಕ್ದು ತುಂಬ ಚೆನ್ನಾಗಿರೋದೆಲ್ಲ ವೆರೈಟೀಸ್ ಎಲ್ಲ ಇದೆ. ಪ್ಲಸ್ ಇದೆಲ್ಲ ಲಟ್ಕನ್ ಇದೆ. ಲಟ್ಕನ್ ಅಂದರೆ ಚಿಕ್ಕದು ಬ್ಲೌಸ್ಗೆ ಹಾಕೋಕ್ಕೆ ಈ ಥರ ವೆರೈಟೀಸ್ ಇದೆ, ಕಲರ್ಸ್ ಇದೆ. ಇದೆಲ್ಲ ತೊಗೊಂಡ್ಬಿಟ್ಟು ಬ್ಲೌಸ್ಗೆ, ಸ್ಲೀವ್ಸ್ಗೆ ಮತ್ತು ಬ್ಲೌಸ್ ಡೌನ್ಗೆ ಎಲ್ಲ ಇದೆಲ್ಲ ಯೂಸ್ ಮಾಡ್ತಾರೆ. ಇದರಲ್ಲೂ ನಮ್ಮ ತವ ಎಲ್ಲ ಕಲರ್ಸು ಅವೈಲೇಬಲ್ ಇದೆ.